ಹಾಯ್ ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್. ಮತ್ತೊಮ್ಮೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮ. ಸ್ನೇಹಿತರೆ, ಹೀಗೆ ಒಂದು ನೈಜ ಘಟನೆ ಇದು ನಿಮ್ಮ ಪರಿಸರದಲ್ಲಿಯೇ ನಡೆದಿರುವುದು. ಇದಕ್ಕೆ ಒಬ್ಬ ಮಾನವೀಯ ಮೌಲ್ಯಹರಿತ ವ್ಯಕ್ತಿಯೇ ಸಾಕ್ಷಿ ಎನ್ನುತ್ತಾ ವಿಷಯಕ್ಕೆ ಬರುವ. ಸ್ನೇಹಿತರೆ, ಒಬ್ಬ ಅಗರ್ಭ ಶ್ರೀಮಂತ ತಂದೆ ಮಗನ ಮೇಲೆ ಕೇಸೊಂದು ಹಾಕಿದರು. ತನಗೆ ತನ್ನ ಮಗನಿಂದ ತಿಂಗಳಿಗೊಮ್ಮೆ ಹಣದ ಸಹಾಯ ಲೈಕ್ ಪೆನ್ಷನ್ ಬೇಕೆಂದು ಕೋರ್ಟ್ನಲ್ಲಿ ಕೇಳಿಕೊಂಡರು. ಜಡ್ಜ್ ಸಾಹೇಬರು ಕೇಳಿದರು, ತಾವೇ ಇಷ್ಟೊಂದು ಶ್ರೀಮಂತರಿದ್ದೀರಿ, ಮತ್ತೇಕೆ ಪೆನ್ಷನ್, ಅದು ಮಗನಿಂದ ಎಂದು ಕೇಳಿದರು. ತಂದೆಯಾದ ವೃದ್ಧರು, ಸ್ವಾಮಿ, ನನಗೆ ಬೇಕು, ನನ್ನ ಮಗನ ಕೈಯಿಂದಲೇ ಬೇಕು, ಪ್ರತಿ ತಿಂಗಳು 5ನೇ ತಾರೀಖೊಳಗೆ ನನಗೆ ಬಂದು ಕೊಡಬೇಕೆಂದು ಕೇಳಿಕೊಂಡರು. ಹಠಕ್ಕೆ ಬಿದ್ದ ಶ್ರೀಮಂತ ತಂದೆಗೆ ನ್ಯಾಯ ಕೊಡಬೇಕೆಂದು ತೀರ್ಮಾನಿಸಿ ಆ ಮಗನನ್ನ ಕೋರ್ಟ್ಗೆ ಬರುವಂತೆ ಆರ್ಡರ್ ಮಾಡಿ ಕೇಸನ್ನ ಮುಂದಿನ ದಿನಾಂಕಕ್ಕೆ ಹಾಕಿದರು. ಸ್ನೇಹಿತರೆ, ಕೋರ್ಟ್ ಹೇಳಿದ ದಿನಕ್ಕೆ ಮಗ ಬಂದು ಕಟಕಟೆಯಲ್ಲಿ ನಿಂತುಕೊಂಡರು. ಜಡ್ಜ್ ಸಾಹೇಬರು, ನಿಮ್ಮ ತಂದೆ ನಿಮ್ಮಿಂದ ಪ್ರತಿ ತಿಂಗಳು ಪೆನ್ಷನ್ ಕೇಳ್ತಿದ್ದಾರೆ, ನೀವು ಕೊಡಬೇಕಾಗುತ್ತೆ ಅಂದರು. ಆಗ ಮಗ, ಸ್ವಾಮಿ, ಅವರಲ್ಲಿಯೇ ಹಣ ಏರಳವಾಗಿದೆ, ದೊಡ್ಡ ಮನೆಗಳಿಂದ ಬಾಡಿಗೆ ಬರುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಆಸ್ತಿ ಕೂಡ ಏರಳವಾಗಿದೆ, ಆದರೆ ಅರ್ಥವಾಗ್ತಿಲ್ಲ ಯಾಕಾಗಿ ನನ್ನಿಂದ ಹಣ ಕೇಳುತ್ತಿದ್ದಾರೆಂದು. ದಯವಿಟ್ಟು ಪರಿಷ್ಕರಿಸಿ ಎಂದು ವಿನಂತಿಸಿಕೊಂಡ ಮಗ. ನ್ಯಾಯಾಧೀಶರು ತಂದೆನ ಮತ್ತೊಮ್ಮೆ, ಯಜಮಾನ್ರೆ, ಯಾಕಾಗಿ ಹೀಗೆ ಹಠ, ಕಂಡೀಷನ್? ಆಗ ತಂದೆ ಹೇಳಿದ್ರು, ಸ್ವಾಮಿ, ಇದು ಹಠವಲ್ಲ, ನನ್ನ ಹಕ್ಕು ಎಂದು. ಆಗ ಜಡ್ಜ್ ಒಪ್ಪಿ, ಆಯ್ತು, ನೀವು ಹಿರಿಯರು, ಮಗನಿಂದ ಎಷ್ಟು ಹಣ ತಾವು ನಿರೀಕ್ಷಿಸುವಿರಿ ಎಂಬುದಾಗಿ ಆ ವೃದ್ಧ ಶ್ರೀಮಂತ ತಂದೆಯನ್ನ ಜಡ್ಜ್ ಸಾಹೇಬರು ಕೇಳಿದಾಗ, ಪ್ರತಿ ತಿಂಗಳು 5ನೇ ತಾರೀಕಿಗೊಮ್ಮೆ ಮಗನೇ ಖುದ್ದಾಗಿ ಮನೆಗೆ ಬಂದು 100 ರೂಪಾಯಿ ಕೊಡಬೇಕು ಎಂದರು. ಸ್ನೇಹಿತರೆ, ಮತ್ತೊಮ್ಮೆ ಗಮನವಿಟ್ಟು ಕೇಳಿ, 5ನೇ ತಾರೀಕು ಜಸ್ಟ್ 100 ರೂಪಾಯಿ ಮಾತ್ರ, ಆದರೆ ಖುದ್ದಾಗಿ ಮಗನೇ ಬಂದು ಕೊಡಬೇಕೆಂದು. ಕೋರ್ಟ್ನಲ್ಲಿದ್ದ ಲಾಯರ್ಸ್, ಸ್ಟಾಫ್, ಜನ ಜೋರಾಗಿ ನಕ್ಕು ಬಿಟ್ಟರು. ಮಗ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡ. ಜಡ್ಜ್ ಸೈಲೆನ್ಸ್ ಸೈಲೆನ್ಸ್ ಎಂದು ಮಗನ ಕಡೆ ನೋಡಿದಾಗ ಮಗ ಒಪ್ಪಿಕೊಂಡು, ಆಯ್ತು ಸಾಹೇಬ್ರೆ, 100 ರೂಪಾಯಿ 5ನೇ ತಾರೀಕು ನಾನೇ ಮನೆಗೆ ಹೋಗಿ ಕೊಡುವೆ ಎಂದು ಒಪ್ಪಿಕೊಂಡ್ರು. ಮತ್ತೇನು, ಈ ಕೇಸಲ್ಲಿ ತಕರಾರು ಏನೂ ಇಲ್ಲದ ಕಾರಣ ತಂದೆಯನ್ನ ನೋಡಿದಾಗ ತುಂಬಾ ಉಪಕಾರವಾಯಿತು, ಸಾಕು ಇಷ್ಟು ಎಂದು ಜಡ್ಜ್ಗೆ ಹೇಳಿದರು. ಜಡ್ಜ್ ತೀರ್ಪು ಬರೆದು ಓದಿ ಮುಗಿಸಿ ಕೋರ್ಟ್ ಕಲಾಪವನ್ನ ಮುಕ್ತಾಯ ಮಾಡಿ ತಮ್ಮ ಆಂಟಿ ಚೇಂಬರ್ ಒಳಗೆ ಹೋಗಿ ಆ ಶ್ರೀಮಂತ ತಂದೆಯನ್ನ ತನ್ನ ಚೇಂಬರ್ಗೆ ಕರೆತರುವಂತೆ ಹೇಳಿದರು. ಶ್ರೀಮಂತ ತಂದೆ ಚೇಂಬರ್ಗೆ ಬಂದರು. ಆಗ ಜಡ್ಜ್ ಕೇಳಿದ್ರು, ನೀವೇಕೆ ಕೇವಲ 100 ರೂಪಾಯಿಗಾಗಿ ಪ್ರತಿ ತಿಂಗಳು ಮಗ ಖುದ್ದಾಗಿ ಬಂದು ಕೊಡಬೇಕೆಂದು ಕೇಳಿದ್ರಿ ಎಂದು ಕೇಳಿದಾಗ ಆ ವೃದ್ಧ ಶ್ರೀಮಂತ ತಂದೆ ಹೇಳಿದ್ರು, ಅವನ ದುಡ್ಡಿನ ಅವಶ್ಯಕತೆ ನನಗಿಲ್ಲ ಸ್ವಾಮಿ, ನನಗೆ ಅವನೊಬ್ಬನೇ ಮಗ, ಚೆನ್ನಾಗಿ ಓದಿದ್ದಾನೆ, ದೂರದ ನಗರದಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿರುವ, ನನ್ನನ್ನು ನೋಡಲು ಅವನು ಬರುವುದೇ ಇಲ್ಲ, ನನಗೆ ತಿಂಗಳಿಗೊಮ್ಮೆ ಆದರೂ ಮಗನನ್ನು ನೋಡಬೇಕೆಂಬ ಆಸೆ, ಆ ಕಾರಣಕ್ಕಾಗಿ ಕೇಸ್ ಹಾಕಿದೆ. ಕೋರ್ಟಿಂದ ಆರ್ಡರ್ ಆದರೆ ಅವನು ತಪ್ಪದೆ ಬರಲೇಬೇಕಲ್ವಾ, ಆವಾಗಲಾದರೂ ಅವನನ್ನು ನೋಡಬಹುದು, 100 ರೂಪಾಯಿ ಕೊಡುವ ಕೈಯನ್ನ ಮುಟ್ಟಬಹುದಲ್ವಾ, ಅಷ್ಟೇ, ಅದಕ್ಕೆ ಕೋರ್ಟಿಂದ ಆರ್ಡರ್ ಆಗುವ ಹಾಗೆ ಹಠ ಹಿಡಿದೆ ಎಂದರು. ತಕ್ಷಣವೇ ಕೋರ್ಟ್ಗೆ 3 ದಿನದ ರಜೆ ಹಾಕಿದ ಜಡ್ಜ್ ಸಾಹೇಬರು ಅವರ ತಂದೆಗೆ ಫೋನ್ ಮಾಡಿ, ಅಪ್ಪ, ನಾನು ನಾಳೆ ಊರಿಗೆ ಬರುತ್ತಿರುವೆ, ಏನಾದರೂ ತರುವುದು ಇದೆಯಾ ಎಂದು ಕೇಳಿದ್ರು. ಫೋನ್ ಅತ್ತಲಿಂದ ಜಡ್ಜ್ ತಂದೆ ಸಣ್ಣಗಿನ ಧ್ವನಿಯಲ್ಲಿ ಹೇಳಿದ್ರು, ನೀನು ಬಾರಪ್ಪ, ಸಾಕು, ಬೇರೇನು ಬೇಕಿಲ್ಲ, ಎಷ್ಟು ದಿನ ಆಯ್ತು ನಿನ್ನ ನೋಡದೆ.
ಸ್ನೇಹಿತರೆ, ಇಷ್ಟೇ ಅಲ್ವಾ ಬೇಕಿರುವುದು? ಹಿರಿಯರಿಗೆ, ತಂದೆ ತಾಯಿಗೆ ಅನ್ನಕ್ಕಿಂತಲೂ ಅಪ್ಪುಗೆ ಮುಖ್ಯ, ಚಿನ್ನಕ್ಕಿಂತಲೂ ಕಾಳಜಿ ಮುಖ್ಯ. ಹೌದಲ್ವಾ? ಒಪ್ಪುವಿರಲ್ವಾ? ಒಪ್ಪಿದ್ದರೆ ಒಂದು ಸುಂದರ ಕಾಮೆಂಟ್ ಮಾಡಿ ಎನ್ನುತ್ತಾ ಟೇಕ್ ಕೇರ್, ಗಾಡ್ ಬ್ಲೆಸ್.